Hello everyone. In this video, we can learn about what are carboxylic acids and acid strength and their pK values. That is basic necessity of the carboxylic acid on the basis of pK values. So first, what is carboxylic acid? ಏನು carboxylic acid andre? Carboxylic acid is any class of organic compound in which a carbon atom is bonded to oxygen atom by a bond and to a carboxylic group by a single bond. A fourth bond links carbon atom to a hydrogen atom. So ಅಂದ್ರೆ ಇಲ್ಲಿ ನೋಡಿ ಈ ಸ್ಟ್ರಕ್ಚರ್ ಅಲ್ಲಿ ಏನಾಗ್ತದೆ ಕಾರ್ಬನ್ ಇದೆ, ಕಾರ್ಬನ್ atom is bonded with the oxygen with a double bond and the fourth bond is bonded with hydroxyl group. So here we can learn what is carboxylic acid. ಅಂದ್ರೆ carboxylic acid ಅನ್ನೋದು ಏನಾಗಿರುತ್ತೆ, carboxylic acid is any organic compound that contain the carboxylic group as well as the hydroxyl group attached to the carbon atoms. So carbon atom ಗೆ ಡೈರೆಕ್ಟ್ ಆಗಿ ಒಂದು ಕಾರ್ಬನಿಲ್ ಗ್ರೂಪ್ ಆಕ್ಸಿಜನ್ ಕಾರ್ಬನಿಲ್ ಗ್ರೂಪ್ as well as ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿತ್ತು ಅಂತಂದ್ರೆ ಅದನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಡೆಫಿನೇಷನ್ ಅದನ್ನೇ ಹೇಳ್ತಾ ಇರೋದು. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ is any class of organic compound in which a carbon atom is bonded to a oxygen atom by a double bond and to a hydroxyl group by a single bond. ಸೊ ಇದನ್ನ ಹೇಳ್ತಾ ಇದೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಏನು ಅಂತ. ಓಕೆ, ಸೊ ನೆಕ್ಸ್ಟ್ ಒಂದು ಕಾರ್ಬನಿಲ್ ಗ್ರೂಪ್ ಇರುತ್ತೆ. ಸಿ ಡಬಲ್ ಬಾಂಡ್ ಓ ಅನ್ನೋದೇನು ಕಾರ್ಬನಿಲ್ ಗ್ರೂಪ್ ಇರುತ್ತೆ, ಓ ಎಚ್ ಅನ್ನೋದೇನು ಹೈಡ್ರಾಕ್ಸಿಲ್ ಗ್ರೂಪ್ ಅಂತೀವಿ. ಸೊ ದ ನೇಮಿಂಗ್ ಆಸ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಬೈ ದೇರ್ ನಂಬರ್ ಆಫ್ ಆಲ್ಕೇನ್ ಗ್ರೂಪ್ ಮೇಲ್ಗಡೆ ನಂಬರ್ ಕೊಡ್ತಾ ಹೋಗ್ತೀವಿ. ಸೊ ಫಾರ್ಮಿಕ್ ಆಸಿಡ್ ಅಂದ್ರೆ ಏನಾಗುತ್ತೆ, HCOOH ಇರುತ್ತೆ. ಅಸ್ಟಿಕ್ ಆಸಿಡ್ ಅಂದ್ರೆ CH3COOH ಇರುತ್ತೆ. ಹಾಗೆ ಪ್ರೊಪೆನಿಕ್ ಆಸಿಡ್ ಅಂತಂದ್ರೆ CH3CH2COOH ಇರುತ್ತೆ. ಅದೇ ರೀತಿ ಬ್ಯೂಟಾನಿಕ್ ಆಸಿಡ್ ಅಂತಂದ್ರೆ ಇಲ್ಲಿ ನೋಡಿ ನೇಮಿಂಗ್ ನೋಡಿ, ಅಸ್ಟಿಕ್ ಆಸಿಡ್ ಅಂದಾಗ ಇಲ್ಲಿ ಎರಡು ಮಾತ್ರ ಇದೆ, CH3COH ಎರಡೇ ಕಾರ್ಬನ್ ಇದೆ. ಸೊ ಅದು ಪ್ರೊಪೇನ್ ಅಂತ ಏನ್ ಕರಿತೀವಲ್ಲ ಅಲ್ಲಿ 3 ಕಾರ್ಬನ್ ಆಟಮ್ ಬರುತ್ತೆ. ಸೊ ಅದೇ ರೀತಿ ಬ್ಯೂಟೇನ್ ಅಲ್ಲಿ ಏನಾಗುತ್ತೆ 4 ಕಾರ್ಬನ್ ಆಟಮ್ ಬರುತ್ತೆ. ಅದೇ ರೀತಿ this one is not propanic, this is a so this is a pentonic acid. So this is pentonic acid. So these are the examples for carboxylic acid. Next, dissociation constant. What is the dissociation constant? Dissociation constant is nothing but the capability or ability of that compound to dissolve in a solvent. That means dissociation ಅಂತ ಕರೀತಾರೆ. ಅಂದ್ರೆ dissociation is nothing but ಒಂದು ಕಾಂಪೌಂಡ್ ಏನಾಗಬೇಕು, ಒಂದು ಸಾಲ್ವೆಂಟ್ ನಲ್ಲಿ ಡಿಸಾಲ್ವ್ ಆಗಬೇಕು. ಡಿಸಾಲ್ವ್ ಆಗ್ತಕ್ಕಂಥ ಎಬಿಲಿಟಿನ ಒಂದು ಕಾನ್ಸ್ಟೆಂಟ್ ಇಂದ ನಾವು ಕರಿತೀವಿ. ಅದನ್ನ ಏನಂತ ಕರಿತೀವಿ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಎಕ್ಸ್ಪ್ಲೈನ್ಸ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಅಂಡ್ ಅ ಬೇಸ್. ದಿಸ್ ಕ್ಯಾನ್ ಬಿ ಡಿಸಿಗ್ನೇಟೆಡ್ ಬೈ pKa. ಸೊ ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನ್ ಎಕ್ಸ್ಪ್ಲೈನ್ ಮಾಡುತ್ತೆ, ಅಸಿಡಿಕ್ ಸ್ಟ್ರೆಂತ್ ಅಂಡ್ ಬೇಸಿಕ್ ಸ್ಟ್ರೆಂತ್. ಅಂದ್ರೆ ಈಗ ನಾನು ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದೆ, ಒಂದು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆದ್ಮೇಲೆ ಅದರಲ್ಲಿ ಎಷ್ಟು H+ ಸೈನ್ ಇದೆ ಅಥವಾ ಎಷ್ಟು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿದೆ ಅಥವಾ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ತಿದೆ, ದಟ್ ಡಿನೋಟ್ಸ್ ಇಟ್ಸ್ acidic strength or basic strength ಅನ್ನೋದು. ಸೊ ಅದನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಬೈ ದ pKa ವ್ಯಾಲ್ಯೂಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ಅಸಿಡಿಟಿನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ನೋಡಿದಾಗ, ಕಾರ್ಬಾಕ್ಸಿಲಿಕ್ ಆಸಿಡ್ ಆರ್ ವೀಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋದು ಒಂದು ವೀಕ್ ಆಸಿಡ್ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೀವು ಆಲ್ರೆಡಿ ನೋಡಿದ್ರಿ ಸಿ ಡಬಲ್ ಬಾಂಡ್ OH ಅಂದ್ರೆ ಇಲ್ಲಿ ಏನಾಗ್ತದೆ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಸೊ ಈ ಹೈಡ್ರಾಕ್ಸಿಲ್ ಗ್ರೂಪ್ ಏನಾಗುತ್ತೆ, ವಾಟರ್ ಡಿಸಾಲ್ವ್ ಆಗಿದ ತಕ್ಷಣ ಹೋಗ್ಬಿಡುತ್ತೆ. ಸೊ ಹಾಗಾಗಿ ದೇ ಆರ್ ವೀಕ್ ಆಸಿಡ್ಸ್ ಅಂತ ಕರಿತೀವಿ. ಓಕೆ, so they partially dissociate into H+ cation, that is RCO minus ions ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗ್ತದೆ OH C ಡಬಲ್ ಬಾಂಡ್ OH ಅಂತ ಇದೆಯಲ್ಲ, ಈ ಹೈಡ್ರಾಕ್ಸಿಲ್ ಗ್ರೂಪ್ ಏನಾಗ್ತದೆ ಡಿಸೋಸಿಯೇಟ್ ಆಗಿಬಿಟ್ಟು ಈ COO ಮೈನಸ್ ಇದೊಂದು ಸ್ಟ್ರಕ್ಚರ್ ಉಳಿಯುತ್ತೆ, ಈ H+ ಮಾತ್ರ ಹೊರಗಡೆ ಹೋಗುತ್ತೆ. ಅಂದ್ರೆ ಹೈಡ್ರೋಜನ್ ಅನ್ನ ಬಿಟ್ಕೊಡುತ್ತೆ. ಸೊ ಈ ನೇಚರ್ ಇರೋದ್ರಿಂದ ಇದನ್ನೇನಂತ ಕರೀತಾರೆ, ಆಸಿಡ್ ಅಂತ ಕರೀತಾರೆ. ಬಟ್ ವೀಕ್ ಆಸಿಡ್ ಅಂತ ಕರೀತಾರೆ. ವೀಕ್ ಆಸಿಡ್ ಯಾಕೆ ಅಂತಂದ್ರೆ ಪಾರ್ಷಿಯಲಿ ಡಿಸೋಸಿಯೇಟ್ ಇಂಟು H+ ಸೈನ್. ಅಂದ್ರೆ ಕೆಲವೊಂದು ಟೈಮಲ್ಲಿ ಮಾತ್ರ ಇದು ಏನಾಗ್ತದೆ, ಪಾರ್ಷಿಯಲಿ H+ ಸೈನ್ ಮಾತ್ರ ಬಿಟ್ಕೊಡ್ತದೆ. ಅಂಡ್ RCO ಮೈನಸ್ ಆನಯಾನ್ಸ್ ಇನ್ನು ನ್ಯೂಟ್ರಲ್ ಆಕ್ವಿಯಸ್ ಸಾಲ್ವೆಂಟ್ ಆಸ್ ಸಚ್ ಆಸ್ ವಾಟರ್. RCO ಮೈನಸ್ ಅನ್ನೋದು ನ್ಯೂಟ್ರಲ್ ಸೊಲ್ಯೂಷನ್ ಅಥವಾ ವಾಟರ್ ನಲ್ಲಿ ಹಾಗೆ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್, ಅಟ್ ರೂಮ್ ಟೆಂಪರೇಚರ್ ಓನ್ಲಿ 0.4% ಆಫ್ ಎಥೋನಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಡಿಸೋಸಿಯೇಟ್ ಇನ್ ವಾಟರ್. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಂದು ಎಥನೋಯಿಕ್ ಆಸಿಡ್ ಅನ್ನೋದು ಏನಾಗ್ತದೆ, ಈ ಎಥನೋಯಿಕ್ ಆಸಿಡ್ ವಾಟರ್ ಡಿಸಾಲ್ವ್ ಮಾಡಿದಾಗ 0.4% ಮಾತ್ರ ಡಿಸಾಲ್ವ್ ಆಗುತ್ತೆ ಅಟ್ ರೂಮ್ ಟೆಂಪರೇಚರ್ ಅಲ್ಲಿ. ಸೊ 0.4% ಮಾತ್ರ ಡಿಸೋಸಿಯೇಟ್ ಆಗುತ್ತೆ. ಬಟ್ ನಾವು ಹೈಯರ್ ಟೆಂಪರೇಚರ್ ಹೋದಾಗ
ನಮಗೆ ಸಫಿಷಿಯೆಂಟ್ ಅಮೌಂಟಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಅದು ಬೇಡ. ಫಾರ್ ಎಕ್ಸಾಂಪಲ್ ಅಟ್ ರೂಮ್ ಟೆಂಪ್ರೇಚರ್ ಮಾತ್ರ ನಮಗೆ ನೋಡೋದಿದ್ರೆ 0.4% ಮಾತ್ರ ಆಗುತ್ತೆ. ಹಾಗಾಗಿ ಇದನ್ನ ವೀಕ್ ಆಸಿಡ್ ಅಂತ ಕರೀತಾರೆ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅದ್ರ ಪಿ ಕೆ ವ್ಯಾಲ್ಯೂಸ್ ನೋಡ್ತಾ ಹೋದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಎಕ್ಸಾಂಪಲ್ ಬಂದ್ಬಿಟ್ಟು ಫಾರ್ಮಿಕ್ ಆಸಿಡ್, ಅದನ್ನ ಮೆಥನೈಕ್ ಆಸಿಡ್ ಅಂತ ಕರೀತಾರೆ. ಅದ್ರ ಪಿ ಕೆ ಎಷ್ಟಿದೆ 3.77 ಎಷ್ಟಿದೆ. ಅದೇ ರೀತಿ ಅಸಿಟಿಕ್ ಆಸಿಡ್ ನೋಡಿದಾಗ 4.76 ಇದೆ. ಅದೇ ರೀತಿ ನಮಗೆ ಕ್ಲೋರೋ ಅಸಿಟಿಕ್ ಆಸಿಡ್ ನೋಡಿದಾಗ 2.86 ಇದೆ. ಡೈಕ್ಲೋರೋ ಅಸಿಟಿಕ್ ಆಸಿಡ್ 1.29 ಇದೆ. ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಇದು 0.65 ಇದೆ. ಟ್ರೈಫ್ಲೋರೋ ಅಸಿಟಿಕ್ ಆಸಿಡ್ 0.5 ಇದೆ. ಆಕ್ಸಾಲಿಕ್ ಆಸಿಡ್ ಬಂದ್ಬಿಟ್ಟು 1.27 ಇದೆ. ಬೆನ್ಸೋಯಿಕ್ ಆಸಿಡ್ ಬಂದ್ಬಿಟ್ಟು 4.2 ಇದೆ. ಸೊ ಈ ಟೇಬಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಸ್ ದ ನಂಬರ್ ಆಫ್ H+ ion is decreases, its acidity is also be decreases, means the pKa values can also be decreases. As the pKa values decreases, it indicates that its acidic character is also be less. So here we can observe that formic acid 3.77 pKa value, but acetic acid it has a 4.76. 4.76 if so what is acetic acid? Acetic acid is CH3COH. So here I already explained that acetic acid is CH3COH. Here CH3COH. So remember that. But in chloroacetic acid, CH2ClCOH means one hydrogen is replaced by Cl. So as the number of hydrogen atom decreases, its acidic character is also be decreases. So ಇದೇ ರೀತಿ ನಾವು ನೋಡ್ತಾ ಹೋದ್ರೆ ಡೈಕ್ಲೋರಾಸ್ಟಿಕ್ ಆಸಿಡ್ ಕ್ಲೋರಾಸ್ಟಿಕ್ ಆಸಿಡ್ ಇಂತ ಕಡಿಮೆ ಇರುತ್ತೆ, ಟ್ರೈಕ್ಲೋರೋ ಅದಕ್ಕಿಂತ ಕಡಿಮೆ ಇರುತ್ತೆ 0.65. ಸೊ ಈ ರೀತಿ ನಾವು ಪಿ ಕೆ ವ್ಯಾಲ್ಯೂಸ್ ನ ನೋಡ್ತಾ ಹೋಗ್ಬೋದು. So hence we can define that, we can conclude that the acidic character is depends upon the number of H+ ion present in that atom or present in the compound. So let's see what are the chemical properties of carboxylic acid. So chemical properties of carboxylic acid ನೋಡ್ತಾ ಹೋದ್ರೆ, so first one, react with alkali or base. So the carboxylic acid, how it will be react with alkali, that means base ಜೊತೆಗೆ ರಿಯಾಕ್ಟ್ ಆದಾಗ ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಸೊ ಫಾರ್ ಎಕ್ಸಾಂಪಲ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ ಆಲ್ಕಲಿ ಟು ಫಾರ್ಮ್ ಸಾಲ್ಟ್ಸ್. ಯಾವಾಗ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅವಾಗ ನಮಗೆ ಸಾಲ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಸ್ಟಿಕ್ ಆಸಿಡ್ ತಗೊಂಡಿನಿ, ಇದೆ NaOH ತಗೊಂಡಿನಿ, ಇಲ್ಲಿ ಫಾರ್ಮ್ ಆಗ್ತಂತ ಸೋಡಿಯಂ ಅಸ್ಟೇಟ್ ಅನ್ನೋದು ಫಾರ್ಮ್ ಆಗ್ತಾ ಇದೆ. ಇಲ್ಲಿ ನೋಡಿ ಇದು ಅಸ್ಟಿಕ್ ಆಸಿಡ್, ದಿಸ್ ಒನ್ ಇಸ್ ಅಸ್ಟಿಕ್ ಆಸಿಡ್ ಅಂಡ್ ದಿಸ್ ಒನ್ ಇಸ್ sodium hydroxide. When these two react, not acetic acid and sodium hydroxide react to form sodium acetate ಅನ್ನೋದು ನಮಗೆ ಸಿಗ್ತದೆ. ಅದೇ ರೀತಿ ನಾವು ಎಥನೋಯಿಕ್ ಆಸಿಡ್ ಅಂತ ತಗೊಂಡಾಗ ಎಥನೋಯಿಕ್ ಆಸಿಡ್ ಕಾಪರ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಅಷ್ಟೇನೆ ಕಾಪರ್ ಎಥೋನೇಟ್ ಅನ್ನೋದು ಫಾರ್ಮ್ ಆಗ್ತಾ ಇದೆ. ಸೊ ಅದೇ ರೀತಿ ನಾವು ಸೆಕೆಂಡ್ ಪ್ರಾಪರ್ಟಿ ನೋಡಿದ್ರೆ ರಿಯಾಕ್ಷನ್ ವಿತ್ ಕಾರ್ಬೋನೇಟ್ಸ್ ಅಂತ ನೋಡಿದಾಗ, ಸೊ ರಿಯಾಕ್ಷನ್ ವಿತ್ ಕಾರ್ಬೋನೇಟ್ಸ್ ಅಲ್ಲಿ ಕಾರ್ಬೋನೇಟ್ ಜೊತೆಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಹೇಗೆ ರಿಯಾಕ್ಟ್ ಆಗ್ತದೆ. ಸೊ ವಾಟ್ ಈಸ್ ದ ರಿಯಾಕ್ಷನ್ ಕಂಡೀಷನ್ ಅಂತ ನೋಡಿದ್ರೆ, ವೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ತಗೊಂಡಿದ್ದೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ನಲ್ಲಿ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅವಾಲ್ವ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಕಾರ್ಬಾಕ್ಸಿಲಿಕ್ ಆಸಿಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ ಇಟ್ ರಿಲೀಸಸ್ ಕಾರ್ಬೋನೇಟ್ಸ್. ನೆಕ್ಸ್ಟ್, reaction with metals. How the carboxylic acid can react with the metals. So the carboxylic acid react with the metals to form a metal salts. So metal salts ಸಿಗ್ತಾ ಹೋಗುತ್ತೆ ನಮಗೆ ಯಾವಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಮೆಟಾಲಿಕ್ ಸಾಲ್ಟ್ ಸಿಗ್ತಾ ಹೋಗುತ್ತೆ. CH3COH ಪ್ಲಸ್ ಕ್ಯಾಲ್ಸಿಯಂ ಜೊತೆ ರಿಯಾಕ್ಟ್ ಆದಾಗ ನಮಗೆ ಕ್ಯಾಲ್ಸಿಯಂ ಅಸಿಟೇಟ್ ಅನ್ನು ಸಿಗ್ತಾ ಹೋಗುತ್ತೆ. So these are the chemical properties of carboxylic acids. ಸೊ ಇಲ್ಲಿ ನಿಮಗೆ ಬರ್ತಕ್ಕಂಥದ್ದು ಎರಡು ಇಂಪಾರ್ಟೆಂಟ್, ಒಂದು ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಆಸಿಡ್ ಸ್ಟ್ರೆಂತ್ ಆನ್ ದ ಬೇಸ್ ಆಫ್ pK ವ್ಯಾಲ್ಯೂಸ್. pK ವ್ಯಾಲ್ಯೂಸ್ ಮೇಲ್ಗಡೆ ಅದ್ರದ್ದು ಸ್ಟ್ರೆಂತ್ ಏನಾಗ್ತದೆ. ಸೊ pK ವ್ಯಾಲ್ಯೂಸ್ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಹೋಗ್ತದೆ ಆಸ್ ದ ನಂಬರ್ ಆಫ್ ಹೈಡ್ರೋಜನ್ ಈಸ್ ಡಿಕ್ರೀಸಸ್. ಅಂದ್ರೆ ಇಲ್ಲಿ ಅಸಿಡಿಟಿ ಏನಾಗ್ತದೆ, ಕಡಿಮೆ ಆಗ್ತಾ pK ವ್ಯಾಲ್ಯೂನು ಏನಾಗ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.